ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿಮಗ್ ಗೊತ್ತಾ, ಈ ಗ್ರಾಮದಲ್ಲಿ ಯಾವ ಮನೆಗಳಿಗಾಗ್ಲಿ, ಅಂಗಡಿಗಳಿಗಾಗ್ಲಿ ಅಥವಾ ಬ್ಯಾಂಕ್ಗಳಿಗಾಗ್ಲಿ ಬಾಗಿಲಿಲ್ವಂತೆ. ಹೌದು, ಕಳ್ಳತನಾನೇ ನಡೆಯದ ಗ್ರಾಮ ಇದು. ಇದು ಕಾರ್ಣಿಕ ಶನಿದೇವನ ಮಹಿಮೆ. ಪ್ರತಿದಿನ ನಾವು ನ್ಯೂಸ್ ಪೇಪರ್ಸ್ ಅಲ್ಲಿ ಅಲ್ಲಿ ಕಳ್ತನ ಆಗಿದೆ, ಇಲ್ಲಿ ಕಳ್ತನ ಆಗಿದೆ, ಬಾಗಿಲು ಹೊಡೆದಿದ್ದಾರೆ, ಬೀಗ ಹೊಡೆದಿದ್ದಾರೆ ಅಂತ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀವಿ. ಅಂತದ್ರಲ್ಲಿ ಒಂದು ಇಡೀ ಊರಿನ ಮನೆಗಳಲ್ಲಿ ಮನೆಗೆ ಬೀಗ ಹಾಕಿಲ್ಲ ಅಂತಂದ್ರೆ ಏನರ್ಥ? ಬೀಗ ಬಿಡ್ರಿ, ಮಹಾರಾಷ್ಟ್ರದಲ್ಲಿರೋ ಈ ಶನಿಶಿಂಗಾಪುರ ಗ್ರಾಮದ ಮನೆಗಳಿಗೆ ಮುಂಬಾಗ್ಲೇ ಇಲ್ವಂತೆ. ಬರೀ ಮನೆಗಳಿಗೆ ಮಾತ್ರವಲ್ಲ, ಅಂಗಡಿ ಮುಂಗಟ್ಟು ಬ್ಯಾಂಕ್ಗಳಿಗೂ ಮುಂಬಾಗಿಲಿಲ್ಲ. ಯಾಕಂದ್ರೆ ಮುಂಬಾಗಿಲು ಹಾಗೂ ಬೀಗಗಳು ನೀಡೋದಕ್ಕಿಂತಲೂ ಹೆಚ್ಚಿನ ಸುರಕ್ಷತೆಯನ್ನ ಶನಿದೇವ ನೀಡ್ತಾನೆ ಅಂತ ಗ್ರಾಮಸ್ಥರು ಗಾಢವಾಗಿ ನಂಬಿದ್ದಾರೆ. ಇನ್ನು ಈ ನಂಬಿಕೆ ಇಂದು ನೆನ್ನೆದಲ್ಲ, ಸುಮಾರು 300 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಹಾದು ಹೋಗುವ ಪಾನಸ್ನಾಲ ನದಿಯಲ್ಲಿ ಗಾಢ ಕಲ್ಲಿನ ಚಪ್ಪಡಿಯೊಂದು ಭಾರಿ ಮಳೆಯ ಬಳಿಕ ಉಂಟಾದ ನೀರಿನ ರಭಸದಿಂದ ಎಲ್ಲಿಂದಲೂ ಸಾಗಿಸಲ್ಪಟ್ಟು ಬಂದಿತ್ತು. ಇದನ್ನ ಗಮನಿಸಿದ ಗೋಪಾಲಕರು ಕುತೂಹಲದಿಂದ ಕಡ್ಡಿಯಿಂದ ಚುಚ್ಚಿದಾಗ ರಕ್ತ ಒಸರ್ತಾ ಇತ್ತು. ಅಂದಿನ ರಾತ್ರಿ ಊರಿನ ಹಿರಿಯರ ಕನಸಿನಲ್ಲಿ ಶನಿದೇವ ಬಂದು ಈ ಕಲ್ಲು ತನ್ನದೇ ಪ್ರತಿರೂಪ ಅಂತ ಹೇಳಿದ್ದಾನೆ. ಊರಿನ ರಕ್ಷಣೆಗೆ ನಿಲ್ಲುವ ಶನಿದೇವ ಈ ಕಲ್ಲನ್ನ ಊರಿನ ನಡುವೆ ಪ್ರತಿಷ್ಠಾಪಿಸಬೇಕೆಂದು, ಹಾಗೆ ತಾನು ಈ ಊರಿನ ರಕ್ಷಣೆ ಮಾಡ್ತೇನೆಂದು ತಿಳಿಸಿದ್ದಾರೆ. ಆದ್ರೆ ಶನಿದೇವ ಇದರೊಂದಿಗೆ ಇನ್ನೊಂದು ಷರತ್ತನ್ನು ವಿಧಿಸಿದ್ದ. ಅದೇನಪ್ಪಾ ಅಂದ್ರೆ, ಈ ಗ್ರಾಮದ ಪ್ರತಿ ಮನೆಯನ್ನು ತಾನು ನೋಡ್ಕೋಬೇಕು ಅಂತ, ಇದಕ್ಕಾಗಿ ಯಾವುದೇ ಅಡ್ಡಿಗಳು ಒಡ್ಡಬಾರದು ಅಂತ ತಿಳಿಸಿದ್ದ. ಆಗ ಮಾತ್ರನೇ ತಾನು ಊರಿನ ರಕ್ಷಣೆ ಮಾಡಲು ಸಾಧ್ಯ ಅಂತ ಹೇಳಿದ್ದ. ಶನಿದೇವನ ಅಣತಿಯಂತೆ ದೇವಸ್ಥಾನಕ್ಕೆ ಬಾಗಿಲು ಬೀಗಗಳೇ ಇಲ್ಲ. ಊರಿನ ಹಿರಿಯರ ಕನಸಿನಲ್ಲಿ ಬಂದು ಶನಿದೇವ ನೀಡಿದ ಆಜ್ಞೆಯನ್ನ ಶಿರಸ ವಹಿಸಿ ಪಾಲಿಸಿದ ಗ್ರಾಮಸ್ಥರು ಈ ಕಲ್ಲನ್ನ ಊರಿನ ನಡುವೆ ಸೂರಿಲ್ಲದ ಮಂದಿರವೊಂದರ ನಡುವೆ ಇರಿಸಿದ್ರು. ಅಂತೆಯೇ ಶಿಂಗಾಪುರ ಶನಿ ಶಿಂಗಾಪುರವಾಗಿ ಬದಲಾಯಿತು. ಶನಿದೇವನ ಅಣತಿಯಂತೆ ಎಲ್ಲಾ ಮನೆಗಳ ಬಾಗಿಲು ಮತ್ತು ಬೀಗಗಳನ್ನ ತೆರವು ಮಾಡಲಾಯಿತು. ಶನಿದೇವನೇ ಈ ಊರಿನ ರಕ್ಷಣೆ ಮಾಡೋನಿದ್ದಾಗ ಈ ಬಾಗಿಲುಗಳಿಗೆ ಬೀಗಗಳೇ ಅವಶ್ಯಕತೆ ಇಲ್ಲದೆ ಹೋಯಿತು. ಹಾಗಾಗಿ ಅಂದಿಂದ ಈ ಊರಿನಲ್ಲಿ ಯಾವುದೇ ಮನೆ, ಅಂಗಡಿ, ಬ್ಯಾಂಕು ಯಾವುದಕ್ಕೂ ಬೀಗವಾಗ್ಲಿ ಮುಂಬಾಗ್ಲು ಸಹ ಇಲ್ಲ. ಇಲ್ಲಿ ಕಳ್ಳತನದ ಭಯಾನೇ ಇಲ್ಲ. ಮನೆಯಲ್ಲಿ ನಗ, ಚಿನ್ನಾಭರಣ ಹಾಗೂ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನ ಹಾಗೆ ಇರಿಸ್ತಾರೆ ಮತ್ತೆ ನಿರಾಳವಾಗಿರ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಶೌಚಾಲಯಕ್ಕೂ ಬಾಗಿಲುಗಳಿಲ್ಲ. ಬದಲಿಗೆ ಗೌಪ್ಯತೆ ಕಾಪಾಡಲು ತೆಳ್ಳಗಿನ ಪರದೆಯೊಂದನ್ನ ಬಳಸಲಾಗ್ತಾ ಇದೆ. ಇನ್ನು ಈ ಊರು ಭಾರತದ ಪ್ರಥಮ ಬೀಗರಹಿತ ಬ್ಯಾಂಕ್ ಎಂಬ ಖ್ಯಾತಿ ಪಡೆದಿದೆ. ಇನ್ನು ಈ ಊರಿನ ಜನರು ಬೇರೆ ಊರಿಗೆ ಹೋಗುವಾಗ ತಮ್ಮ ಮನೆಗಳನ್ನ ನೋಡ್ಕೊಳ್ಳಲು ಪಕ್ಕದವರಿಗೆ ಹೇಳೋದಿಲ್ಲ. ಹಾಗೆ ಮಾಡಿದ್ರೆ ಶನಿದೇವ ಇವರಿಗೆ ಶಿಕ್ಷೆ ವಿಧಿಸ್ತಾನೆ ಅಂತ ನಂಬ್ತಾರೆ. ಅಲ್ಲದೆ ಇವರಿಗೆ ಶನಿದೇವನ ಸಾಡೆಸಾತಿ ಎಂಬ ದುರಾದೃಷ್ಟವೂ ಕಾಡಬಹುದು. ಈ ನಂಬಿಕೆಯಿಂದ ಈ ಗ್ರಾಮಕ್ಕೆ ಪ್ರತಿದಿನ 40,000ಕ್ಕೂ ಹೆಚ್ಚು ಪ್ರವಾಸಿಗರು ಆಗಮಿಸುತ್ತಾರೆ. ಕೇವಲ ನಂಬಿಕೆಯೊಂದು ಹೇಗೆ ಇಲ್ಲಿ ರಕ್ಷಣಾತ್ಮಕವಾಗಿದೆ ಅನ್ನೋದನ್ನ ನೋಡಿ ಮೂಕ ವಿಸ್ಮಿತರಾಗ್ತಾರೆ. ಸೊ ಕೇಳಿಸ್ಕೊಂಡ್ರಲ್ಲ, ಮಹಾರಾಷ್ಟ್ರದ ಶನಿಶಿಂಗಾಪುರದಲ್ಲಿ ಯಾವ ಮನೆಗಳಿಗಾಗ್ಲಿ, ಬ್ಯಾಂಕ್ಗಳಿಗಾಗ್ಲಿ ಅಥವಾ ಯಾವುದೇ ಅಂಗಡಿಗಳಿಗಾಗ್ಲಿ ಎಲ್ಲಿ ಕೂಡ ಬಾಗಿಲುಗಳು ಇಲ್ಲ. ಹಾಗೆ ಅಲ್ಲಿ ಯಾವುದೇ ರೀತಿಯ ಕಳ್ಳತನ ಕೂಡ ನಡೆಯಲ್ಲ. ಇದು ಅಲ್ಲಿನ ಜನರು ಶನಿದೇವನ ಮೇಲೆ ಇಟ್ಟಿರೋ ನಂಬಿಕೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೇನಾದ್ರೂ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.